ಒಬ್ಬ ಮಸ್ತ್ ಮನೆ ಕಟ್ಟಾನ, ಊರಾಗ ಒಬ್ಬ ಚಲೋ ಮನೆ ಕಟ್ಟಿರ್ತಾನೆ. ಅವ ನಿಮಗೆಲ್ಲ ಊಟಕ್ಕೆ ಕರೆದಿರ್ತಾನೆ, ಹೌದಿಲ್ಲ? ಎಲ್ಲರಿಗೂ ನಿಮಗೆ ಚಲೋ ಊಟಕ್ಕೆ ಕರೆದಿರ್ತಾನೆ. ನಾವೆಲ್ಲ ಊಟಕ್ಕೆ ಹೋಗ್ತೀವಿ, ನಾವೇನು ಮತ್ತು ಊಟಕ್ಕೆ ಹೋಗಿರ್ತೀವಿ. ಪಾಪ ಚಂದ ಊಟಕ್ಕೆಲ್ಲ ಹೋಗಿ ಮನೆಯೆಲ್ಲ ಅಡ್ಡಾಡಿ ಭಾಳ ಚಂದ ಕಟ್ಟಿಯಪ್ಪ ಮನೆ ಅಂತ ಹೇಳಿ ಬರ್ಬೇಕಾದ್ರೆ ದೇವ್ರಾಣ ಹಂಗೆ ಬರಂಗಿಲ್ಲ. ನಾವು ಒಂದು ಗುಳಿಗೆ ಕೊಟ್ಟು ಬಂದಬಿಡ್ತೀವಿ ನೀ. ಯಾಕೆ ಹೇಳ್ರಿ? ಅವು ನಂಗೆ ಮನೆ ನಾವು ಕಟ್ಟಿರಂಗಿಲ್ಲಲ್ಲ. ಒಂದು ಗುಳಿಗೆ ಏನು ಕೊಟ್ಟು ಬರ್ತೀವಿ ಅಂದ್ರೆ ಮನೆಯೆಲ್ಲ ಭಾರಿ ಕಟ್ಟಿ ನೋಡಪ್ಪ, ಏನು 2 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆಯೆಲ್ಲ ಭಾರಿ ಕಟ್ಟಿ ಖರೆ ಬರಲ್ಯಾ? ಖರೆ ಅಂತೀರಲ್ಲ ನೀವು, ಭಾರಿ ಡೇಂಜರ್ ಅದು. ದೇವ್ರು ಭಾರಿ ಪ್ರೋತ್ಸಾಹ ಮಾಡ್ತದೆ, ತಾಳಿ ಕೊಟ್ಟು ಸಣ್ಣದೈತಿ ಮುತ್ತೆ ಆದ್ರೆ ಅಂದಿರಿ ಅಂದ್ರೆ ನಮಗೆ ಕೊಂಡಿ ಒಗದಿರಿ ಅಂತ ಅರ್ಥ ಅಲ್ಲಿ ನಾಳೆ. ಊರೆಲ್ಲ ಭಾರಿ ಇತ್ತು, ಏನು ಬಂಡಪ್ಪನ ಸಾಲ್ವಾಡಿಗೆ ಭಾರಿ ಊರ ಆದ್ರೆ ಅಂತ ನಾ ಇನ್ನೊಬ್ರಿಗೆ ಹೇಳಕತ್ತೀನಿ ಅಂದ್ರೆ ನಿಮಗೆ ಕಿವಿ ನಟ್ಟಗಕ್ಕವು. ಯಾಕೆ? ಏನಾರ ಒಂದು ಕೆಟ್ಟದ್ದು ಹೇಳಕತ್ತೀನಿ ಅಂತಲೇ ಅರ್ಥ. ಹಂಗವ ಅಲ್ಲಿ ಹೋಗಿ ಮನೆಯೆಲ್ಲ ಭಾರಿ ಕಟ್ಟಿ, ಏನು POP, ಏನು TV, ಏನು ಟೇಬಲ್ ಮಸ್ತ್ ಮಾಡಿಸಿ, ಸೋಫಾ ಎಲ್ಲ ಭಾರಿ ಐತಿ ಆದ್ರೆ ಬರಲಿ ಅಂತ ಇಟ್ಟೆ ಹೋಗಿ ಬಿಟ್ಟ. ಅವನಿಗೆ ಚಲೋ ಗಿಫ್ಟ್ ಕೊಟ್ಟಿದ್ರು ಸಂಬಂಧಿಕರು, ಅದು ಇರಲಿಲ್ಲ ತಲೆಯಾಗ. ಅದು ಪಾಪ ಸಣ್ಣ ಹುಡುಗರು ಎಲ್ಲ ಸೇರಿ ಬಂಗಾರ ಮಾಡಿಸಿದ್ದು, ಅದು ಇಲ್ಲ ತಲೆಯಾಗ. ಹೆಂಡತಿನ ಅಪ್ಪ ಮಾವ ಚಲೋ ಎಲ್ಲ ಅದು ಅಡುಗೆ ಎಲ್ಲ ಮಾಡ್ಕೊಂಬಂದಿದ್ದ, ನನ್ನ ಅಳಿಯನ್ ಮನೆ ಓಪನಿಂಗ್ ಅಂತ, ಅದು ಇರಲಿಲ್ಲ ತಲೆಯಾಗಿದ್ದೇನೋ ಒಬ್ಬ ಮನುಷ್ಯ ಅಂದಿದ್ದು. ಆದ್ರೆ ಅವ ರಾತ್ರಿ ವಾಟ್ಸಪ್ನ ಮೆಸೇಜ್ ಹಾಕಿದ್ದ, ಅವ ಶಾಣೆ. ಅವ ಏನು ವಾಟ್ಸಪ್ನ ಮೆಸೇಜ್ ಹಾಕಿದ್ದ ಅಂದ್ರೆ, ನಿನ್ನ ಮನೆ ಊರಾಗ ಯಾರ್ದು ಇಲ್ಲ, ಅಂಥ ಮನೆ ಐತಿ, ಒಂದು ನೆನಪಿಟ್ಕೋರಿ. ಭಾಳ ಚಂದ ಹೊಗಳಾಕತ್ತಾರ ಅಂದ್ರೆ ನಿಮಗೆ ನಾಳೆ ಇಡತ್ತಾರ ಅವ್ರು. ಭಾರಿ ಚಂದ ನಿಮಗೆ ಹೊಗಳಿ ಮ್ಯಾಗ ಎಬ್ಸಾಕತ್ತಾರ, ಒಯ್ಯಾಕತ್ತಾರ ಅಂದ್ರೆ ಇವತ್ತಿಲ್ಲ ನಾಳೆ ನಿಮಗೆ ಹಾಕವ್ರ. ಎಲ್ಲಿ ಹಾಕತ್ತಾರ, ಹೆಂಗೆ ಹಾಕತ್ತಾರ ಗೊತ್ತಿಲ್ಲ. ನನಗೆ ಒಂದು ಸತ್ಯ ಗೊತ್ತಾಗೈತೆ ಏನು ಅಂದ್ರೆ, ಯಾರು ನಮ್ಮನ್ನು ಮೆರೆಸ್ತಾರಲ್ಲ ಅವರ ಓದ ಮಣ್ಣಾಗಿಟ್ಟು ನಾಳೆ ಆರಾಮ್ ನಕ್ಕೊಂದು ಕಟ್ಟಿ ಮ್ಯಾಗ ಕುಂದಿರ್ತಾರೆ. ಈ ಸತ್ಯ ನನಗೆ ಗೊತ್ತೈತಂತ ಆರಾಮದಿಂದ ಅಷ್ಟೇ. ಮತ್ತು ಅವು ಯಾವ ಹೊಗಳ್ತಾವು, ಸ್ಟಾರ್ಟಿಂಗ್ ಅವ ಭಾಳ ಚಂದ ಹೊಗಳಿದ. ಏನು ನಿನ್ನ ಹಂಗೆ ಊರಾಗ ಯಾರ್ದು ಇಲ್ಲ ಮನೆ, ಅಂಥ ಮನೆ ಕಟ್ಟಿ ಆದ್ರೆ 2 ಸಲ ಹಾಕಿ 3ನೇದಕ್ಕೆ ಕಿಡಿಕಿ ಈ ಕಡೆ ಇರಬೇಕಿತ್ತು ಅಂದ. ಕಿಡಿಕಿ ಏನು ಹಚ್ಚಿದ್ದಲ್ಲ ಆ ಕಡೆ ಇರಬಾರ್ದು, ಈ ಕಡೆ ಇರಬೇಕಿತ್ತು ಅಂದ. ಇದು ಅವ ಏನು ದೊಡ್ಡ ಶಾಣೆ ಪಂಡಿತ್ ಇರ್ಬೇಕಂತ ಅವನ ಮಾತು ಕೇಳಿ ಇವ ಬಡ ಸ್ವಾಮಿಗಳನ್ನ ಕರೆಸಿ ಅಲ್ಲೇನೋ ಒಂದಿಷ್ಟು ಕಿಡಿಕಿ ಇದ್ದು ಅಲ್ಲ ಅದನ್ನೆಲ್ಲ ತೆಗೆದ. ಹೊಸ ಮನೆ 2 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆ. ಮರುದಿನಾನೇ ಕಿಟಕಿ ತೆಗೆದು ಸಿಮೆಂಟ್ ಹಾಕಿ ಬಲಕ್ಕೆ ಕಿಟಕಿ ಹಾಕಿದ. 1 ವಾರ ಬಿಟ್ಟು ಮತ್ತೊಬ್ಬ ಬಂದು ಮನೆಗೆ. ಅವ ಏನಂದ, ಮತ್ತೊಬ್ಬ ಮನೆಗೆ ಬಂದು ಜಗಿಲೇನೈತಲ್ಲ ದೇವ್ರ ಕೋಲಿ, ಇದು ಇಲ್ಲಿ ಇರಬಾರ್ದಿತ್ತು ಅಂದ. ಇದು ತಲೆ ಹುಚ್ಚಪೇಲ್ ಅವನ ಮಾತು ಕೇಳಿ 2 ಕೋಟಿ ರೂಪಾಯಿ ಮನೆ ಜಗಲಿ ಹೇಳ್ಯಾರಲ್ಲ ಯಾರೋ ಒಬ್ಬರು ದೊಡ್ಡವ್ರಂತ ಜಗಲಿನ ಕಿತ್ತಿದ. ಎಲ್ಲಿ ಬಾತ್ರೂಮ್ ಇತ್ತು ಅಲ್ಲಿ ಜಗಲಿ ಮಾಡಂದ್ರೆ ಅವರು ಅಲ್ಲಿ ಬಡ ಹೋಗಿ ಜಗಲಿ ಹಾಕಿದ. ಮತ್ತೊಬ್ಬರು ಬಂದರು ಪುಣ್ಯಾತ್ಮ 1 ವಾರ ಬಿಟ್ಟು. ಅವ್ರೇನಂದ್ರು, TV ಹಿಂಗೆ ನೋಡಬೇಡ, ತಲೆ ಮ್ಯಾಗ ಇಟ್ಕೊಂಡು ನೋಡು ಅಂದ್ರು ಅವ್ರು. ಇವ ಅದನ್ನು ಮಾಡಿದ್ನೇನೆ. ನಿಮ್ಗೆ ಒಂದು ಮಾತು ಹೇಳ್ತೀನಿ, ನೀವು ಅಂಥವ್ರಿಗೆ ಕೊಡ್ತೀರಿ ಒತ್ತಿಗೆ. ಹೌದಾಯಪ್ಪ ಅನ್ನೋದು ಲಕ್ಷ ಕೊಡೋದು. ಅವ ಯಾವ ಕಿಟಕಿ ಈ ಕಡೆ ಇಡು ಅಂತಾನಲ್ಲ, ದೇವ್ರ ಕೋಲಿ ಆ ಕಡೆ ಇಡು ಅಂತಾನಲ್ಲ, ಅವನಿಗೆ 1 ಲಕ್ಷ ಕೊಡ್ತೀರಿ. ಇವತ್ತು ಭಾಳ ಕಡೆ ಮನೆಗೆ ಹೋಗಿದ್ದಾನ, ಯಪ್ಪ ಮನೆ ಹೆಂಗೈತೆ ಅಂತಲೇ ಕೇಳ್ಯಾರವ್ರು. ನಾ ಅಂತೀನಿ ಮನೆ ಹೆಂಗೈತೆ ಅನ್ನೋದು ಮುಖ್ಯ ಅಲ್ಲ. ಯಾರು 1000 ಹೇಳಿದ್ರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ವಿ ಆರ್ ಲಿವಿಂಗ್ ಇನ್ ದಿಸ್ ಎಜುಕೇಟೆಡ್ ಸೊಸೈಟಿ. ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಆಗಲಾರ್ದವ ನಿನಗೆ ಆ ಕಡೆ ಕಿತ್ತಿಡು ಈ ಕಡೆ ಕಿತ್ತಿಡು ಅಂತಾವು ತಲೆಯಾಗಿರಲಿ. ನಾವು ಭಾಳ ಕಡೆ ಇವತ್ತು ಹೋದೆಲ್ಲ ಅದ ನೋಡಿನಿ, ಯಪ್ಪ ಮನೆ ಜಗಲಿ ಸುದ್ದ ಐತಿಲ್ ನೋಡು ಅಂದ್ರೆ ನಾ ಏನು ಯೋಚನೆ ಮಾಡಿದೆ, ನನಗೆ 1 ಲಕ್ಷ ರೂಪಾಯಿ ಮಟ್ಟಕ್ಕೆ ಕೊಟ್ಬಿಡು, ನೀನು ಜಗಲಿ ಈ ಕಡೆ ಕಿತ್ತಿಟ್ಬಿಡು ಅಂದ್ರೆ ನಾನು ದೊಡ್ಡ ಹಾಕಿನಿ ಅಂತ. ಮತ್ತು ನೀವು ಅಂಥವ್ರಿಗೆ ಕೊಡೋರಲ್ಲಿ ನೀವು ಚಟ ಕೊಡೋ ಅನ್ನೋರಿಗೆ ನೀವೇನು ಹೋಲ್ಬಿಡು ಮುತ್ತೆ ಅಂತೀರಿ. ಅವ ಅಂದ TV ಇಲ್ಲಿಡಬೇಡ ಮ್ಯಾಗಿಡು ಅಂದ. ಅವನ ಮಾತು ಕೇಳಿನೂ TV ಮೇಲಿಟ್ಟ. ಏನು ಬದಲು ಮಾಡಿದ? ಕಿಟಕಿ ಬದಲು ಮಾಡಿದ, ಜಗಲಿ ಬದಲು ಮಾಡಿದ, TV ಬದಲು ಮಾಡಿದ. ಎಲ್ಲರೂ ಬದಲು ಮಾಡು ಅಂದರು. ಅವನಿಗೆ ಬಹಳ ನೋವಾಯ್ತು. ಅವನಿಗೆ ಒಂದು ಕಡೆ ಕುಂತು ಯೋಚನೆ ಮಾಡ್ದ, ಏನಿದು ಎಲ್ಲರೂ ಹಿಂಗೆ ಬದಲು ಮಾಡು ಅನ್ನಕತ್ತಾರಲ್ಲ ಅಂತ ಮನ್ಯಾಗ ಯೋಚನೆ ಮಾಡ್ಕೊಂತ ಕುಂತಿದ್ದ. ಅದು ಮನೆ ಅಂಥದ್ದು ಓಪನ್ ಮಾಡಿ ಬಾಯಿ ಮನೆ ಅಂತೂ ನನ್ನ ಬದಲು ಮಾಡ್ಕೊಂತ ಹೋದಿ, ನೀ ಹಂಗೆ ಉಳಿದಿಲ್ಲ, ನೀ ಬದಲಾಗಿ ಬಿಡು, ನನ್ನ ಬದಲು ಮಾಡಿ ಏನು ಮಾಡವ ಅಂಥದ್ದು ಮನೆ ಅಷ್ಟೆ. ನನ್ನ ಬರೇ ಚೇಂಜ್ ಮಾಡ್ಕೊತ ಹೋದಿ, ಕಿಟಕಿನ ತೆಗೆದು ಮಾಡ್ಕೊತ ಹೋದಿ, ಅದನ್ನು ಮಾಡ್ಕೊತ ಹೋದಿ, ಇದನ್ನು ಮಾಡ್ಕೊತ ಹೋದಿ, ನೀ ಬದಲಾಗ್ಬಿಡು. ನಾ ಹೆಂಗೆ ಬದಲಾಗೋದು? ನಿನ್ನ ಬದಲು ಮಾಡೋ ಮಂದಿನ ದೂರ ಇಟ್ಬಿಡು, ನೀ ಆರಾಮಿರ್ತಿ ಅಷ್ಟೆ. ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ ಏನು ಹೇಳ್ತಾರ ಅವರೆಲ್ಲ ನಿನ್ನ ಒಳ್ಳೇದಕ್ಕೆ ಹೇಳೋದಲ್ಲ. ನಿನ್ನ ಹಂಗೆ ಮನೆ ಕಟ್ಟಕ್ಕೆ ಅವ್ರಿಗೆ ಆಗಿಲ್ಲ ಅಂತ ಹೇಳ್ತಾರಷ್ಟೆ. ಇವತ್ತು ನೆನಪಿಟ್ಕೊಂಡ್ಬಿಡ್ರಿ, ಇವತ್ತೆಲ್ಲ ಬಂದಿರಲ್ಲ, ನೆನಪಿಟ್ಕೊಂಡ್ಬಿಡ್ರಿ ತಲೆಯಾಗ. ಅವ್ರು ಅಂತಾರ ಕಿಟಕಿ ಇಲ್ಲಿ ಇರಬಾರ್ದಿತ್ತು, ಜಗಲಿ ಇಲ್ಲಿ ಇರಬಾರ್ದಿತ್ತು, ಫೋಟೋ ಇಲ್ಲಿ ಇರಬಾರ್ದಿತ್ತು, TV ಇಲ್ಲಿ ಇರಬಾರ್ದಿತ್ತು ಅಂತಾರಲ್ಲ. ಅವ್ರಿಗೆ ಕೈ ಮುಗಿದು ಏನು ಅಂದ್ಬಿಡ್ರಿ, ನೀ ಹುಟ್ಲೇಬಾರ್ದಿತ್ತು ಅಂದ್ಬಿಡ್ರಿ, ಭಾರಿ ಚಂದ ಇರ್ತೈತೆ. ನೀ ಹುಟ್ಲೇಬಾರ್ದಿತ್ತು, ನೀ ಹುಟ್ಟಲಿಲ್ಲ ಅಂದ್ರೆ ನನ್ನ ಕಿಟಕಿ ಎಷ್ಟು ಆರಾಮ ಇರ್ತಿತ್ತು.
ನೀ ಹುಟ್ಟಲಿಲ್ಲ ಅಂದ್ರೆ ನನ್ನ ಟಿ ವಿ ಎಷ್ಟು ಆರಾಮ ಇರ್ತಿತ್ತು, ನೀ ಹುಟ್ಟಲಿಲ್ಲ ಅಂದ್ರೆ ನನ್ನ ಜಗಲಿ ಎಷ್ಟು ಆರಾಮ ಇರ್ತಿತ್ತು, ನೀ ಹುಟ್ಟಲಿಲ್ಲ ಅಂದ್ರೆ ನಂದು 2 ಕೋಟಿ ರೂಪಾಯಿ ಮಾಡಿ ನಕ್ಕೊಂತ ಕುಲು ನಕ್ಕೊಂತ ಇರ್ತಿತ್ತು. ನೀ ಹುಟ್ಟಲೇಬಾರ್ದಿತ್ತು ಅಂದ್ಬಿಡೋದು. ಇನ್ನೊಬ್ಬರನ್ನು ಬದಲು ಮಾಡ್ಕೊತ ಹೋಗೋದಲ್ಲ, ಇನ್ನೊಂದು ವಸ್ತುಗಳನ್ನು ಬದಲು ಮಾಡ್ಕೊತ ಹೋಗೋದಲ್ಲ. ಕಿಟಕಿ ಅಲ್ಲಿದ್ರೇನು ಇಲ್ಲಿದ್ರೇನು, ಟಿ ವಿ ಅಲ್ಲಿದ್ರೇನು ಇಲ್ಲಿದ್ರೇನು, ಅದು ಒಂದು ದಿನ ಬೆರಕು ಬೀಳುವುದೇ. ಇದ್ದಷ್ಟು ದಿನ ಏನು ಇವತ್ತು ಬದುಕಿವಿ, ಈ ಕ್ಷಣ ಏನು ಬದುಕಿವಿ, ಈ ಬದುಕನ್ನು ಯಾರು ಆನಂದಮಯವಾಗಿ ಬದುಕ್ತಾರ ಅವ್ರದೇ ನಿಜವಾದ ಬದುಕು. ಎಲ್ಲ ಬರೋದೆ, ಸಾವು ಬರೋದ, ಬೆನ್ನು ಬಾಗುದ, ಬಿಳಿ ಕೂದಲ ಹೋಗುವೆ, ಇವು ಎಲ್ಲ ಒಂದು ದಿನ ಹೋಗ್ತಾವೆ. ಇದ್ದಷ್ಟು ದಿನ ನಮಗೆಷ್ಟು ಸಾಧ್ಯ ಐತಿ ಅಷ್ಟು ಚಂದ ಬದುಕುದು. ಹೆಂಗೆ ಬದುಕುದು? ನಾಯಿ ಬದುಕದಂಗೆ ಬದುಕುದು. ನಾಯಿ ಅಂತದನ್ನೇನು ಹೀಯಾಳಿಸಿ ನೋಡೋದಲ್ಲ. ನೀವೆಲ್ಲ ಅಂತೀರಿ ಏನು ರೀ ಮುತ್ಯಾರ ನಾಯಿ ಆದಂಗೆ ನೋಡ್ರಿ, ಅವ್ನು ಕಾಲಾಗ ನಾಯಿಗಿರದವನು ಕಂಡಪಟ್ಟಿ ಅಡ್ಡಾಡ್ತಾನೆ ನೋಡ್ರಿ. ನೀವು ನನಗೂ ಅಂದ್ರಾನೆ ಮುತ್ಯಾಗೇನು ಕಾಲಾಗ ನಾಯಿಗಿರೋದವನು ಓಸೂರಾಗ ಅಡ್ಡಾಡ್ತದಲ್ಲ ಮುತ್ಯ ಅಂದ್ರೂ ಕಮ್ಮಿಲ್ಲ ಅವನ ಅನಿಸ್ಕೊಂತಿಂತೇಳಿ ಕೆಡಿಸ್ಕೋಬೇಡ್ರಿ. ಒಟ್ಟು ನಾಯಿಗಿರಿ ಅಂತಿರಿಲ್ಲ. ಅವ ಹೋಗ್ಲಿ, ಅವ ಏನು ರೀ, ಅವ ಕೋಳಿ ಇದ್ದಂಗೆ ಅದಾನವ, ಹಾವು ಇದ್ದಂಗೆ ಅದಾನವ, ಅವ ಏನು ನವಿಲಿದ್ದಂಗೆ ಅದಾನ ರೀ, ಬರೀ ಅಡ್ಡಾಡ್ತಾನೆ, ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತೀರಿ.